ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ. ಇವತ್ತು ನಾನು ಹಸಿ ಬಾಳೆಕಾಯಿ ಚಿಪ್ಸನ್ನು ಬರೀ 5 ನಿಮಿಷದಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೊಂಡು ತಿನ್ಬೋದಂತ ಹೇಳ್ಕೊಡ್ತೀನಿ ನೋಡಿ. ಒಂದು 4 ಹಸಿ ಬಾಳೆಕಾಯಿಯನ್ನು ನಾನು ತೊಗೊಂಡಿದ್ದೀನಿ. ಈ ಹೊರಗಡೆಯಿಂದ ತೊಗೊಂಬಂದು ತಿನ್ನೋಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹೊರಗಡೆ ಎಣ್ಣೆ ಎಲ್ಲ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ. ಈ ಹಸಿ ಬಾಳೆಕಾಯಿದು ಸಿಪ್ಪೆ ತೆಗೆಯೋದು ತುಂಬ ಕಷ್ಟ ಏನಾಗೋದಿಲ್ಲ. ನಾವು ಈ ಥರ ಚಾಕುವಿಂದ ಸೀಳಿದ ಹಾಗೆ ಮಾಡ್ಕೊಳ್ಬೇಕು. ಸುತ್ತು ಕಟ್ಟು ಫುಲ್ ರೌಂಡಾಗಿ ಈ ಥರ ಸೀಳಿದ ಥರ ಮಾಡಿಕೊಂಡ್ರೆ ಸುಲಭವಾಗಿ ಬಿಚ್ಚಿ ಬರುತ್ತೆ ಸಿಪ್ಪೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಎಲ್ಲ ಬಾಳೆಕಾಯಿಗಳನ್ನು ಸಿಪ್ಪೆ ಬಿಚ್ಚಿ ಇಟ್ಕೊಳ್ತೀನಿ. ಆಮೇಲೆ ನಾವು ಚಿಪ್ಸ್ ಮಾಡುವ ಮನೆ ಇರುತ್ತಲ್ವ, ಆ ಮನೆಯಿಂದ ಈ ಥರ ಸ್ಲೈಸ್ ಆಗಿ ಮಾಡ್ಕೊಳ್ಳೋಣ. ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದೇ ಸ್ಲೈಸನ್ನು ಬಿಡಿಸಿ ಹಾಕಬೇಕು. ಒಟ್ಟಿಗೆ ಹಾಕಿದರೆ ಅದು ಒಂದಕ್ಕೊಂದು ಅಂಟುಕೊಳ್ಳುತ್ತೆ. ಹಾಗಾಗಿ ಬಿಡಿಸಿ ಒಂದೊಂದೇ ಹಾಕಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಚೆಂದ ಮಾಡಿ ಹುರ್ಕೊಂಡು ತೆಗಿಡಬೇಕು. ಆದರೆ ಸ್ವಲ್ಪ ಜಾಸ್ತಿನೇ ಗರಮ್ ಆಗಿರಬೇಕು ಎಣ್ಣೆ, ಅದು ಖಡಕ್ ಆಗಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ಸೌಂಡ್ ಎಷ್ಟು ಚೆನ್ನಾಗಿ ಕುರುಕುರು ಆಗಿದೆ. ಇದ್ರ ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬಂದಿದೆ. ಇದು ತಿನ್ಲಿಕ್ಕೆ ತುಂಬಾ ಸೂಪರಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೂಡ ಕೊಡಿ. ಥ್ಯಾಂಕ್ ಯು.